ನಯನ ಮೂರುಳವೇ ದೇವರೇ, ನನ್ನ ನೇತ್ರ ಬಾಧೆಯನ್ನು ತೇಳಲಾರೆನಲ್ಲ. ಹೇ ಶನಿರಾಜ, ಓ ಭಗವಂಜಿನ ರಾಜ, ಸಾಕುನಿ ಮಾಡೋ ಜಾಯಕೋ ಸತ್ಪುರುಷರಾದ ಶ್ರೀ ಸತ್ಯ ಮಹಂದಾತ ಪುರಾರ ಚಕ್ರವರ್ತಿಗೆ ಆ ಶನಿದೇವರು ಕೊಟ್ಟಿರುವ ಕಷ್ಟಕ್ಕಿಂತ ನಮ್ಮ ಕಷ್ಟವು ದೊಡ್ಡದೇನಲ್ಲ. ನಡೀರಿ ಹೋಗೋಣ. ಸಚಿವ ಕೇಳೆ ಉಚಿತದಿಂದ, ಸಚಿವ ಕೇಳೆ ಉಚಿತದಿಂದ, ವಿಸರ್ಜನು ಪೂಜೆಯೇನೋ, ವಿಸದ ಸುಖದ ಪೂಜೆಯೇನೋ, ರಜನೆಯೋಳು ಚಾರ ಸಂದೇಶ್ವರ, ರಜನೆಯೋಳು ಚಾರ ಸಂದೇಶ್ವರ, ಮೂರ್ತಿಯನ್ನು ಪೂಜಿಸುವೆ ಸಚಿವ ಕೇಳಿ ಉಚಿತದಿಂದ. ಮಂತ್ರಿ ಸರ್ಕಾರ ಮಂತ್ರಿ ಈ ದಿನ ನಮ್ಮ ಜನ್ಮದಿನದು ವರ್ಧಂತಿಯಲ್ಲಿ ನನ್ನ ತಂಗಿ ಭಾವನಾದ ಒದಗಿರೋ ಕಷ್ಟಕ್ಕೂ ಕ್ಷೇಮವಾಗಲಿ ಎಂದು ಭಗವಾನ್ ಶ್ರೀರಾಜನಿಗೆ ಪೂಜೆಯನ್ನು ಮಾಡಿ ವಿಪ್ರೋತ್ತಮರಿಗೆ ದಾನವನ್ನು ಕೊಡಬೇಕಾದ್ದು ಸಿದ್ಧಪಡಿಸು.
ಮಹಾರಾಜ, ಪರಮಾತ್ಮನ ಪೂಜೆ ನಡೆಸಿ ಸ್ವರ್ಣದಾನ ಕೊಡುವುದಕ್ಕೆ ಯಾರು ಅಡ್ಡಿಪಡಿಸುವರು? ನಡೆಸಿರಿ ಪೂಜೆಯನ್ನ. ಮಹಾರಾಜ, ನನ್ನ ವಿಜ್ಞಾಪನೆಯನ್ನು ಲಾಲಿಸುವಿರಾ? ಸತ್ಯ ಅಂತ ವಿಚಾರವಾಯಿತು. ರಾಜಶೇಖರ, ಇಡೀ ಮಂದಿಗೆ ಬದಲಾಗಿ ಮರವನ್ನು ಕೊಡುವಿರೇನು? ಪ್ರಭು, ಕಾರಣವನ್ನು ತಿಳಿಸುವಿರಾ? ಶ್ರೀಮಂತನೇ, ಈ ದಾನವು ನನ್ನ ಜನ್ಮದಿನ ವರದಾನಿಗೂ ನನ್ನ ತಂಗಿ ಭಾವನಿಗೆ ಒದಗಿರೋ ಕಷ್ಟವು ಶಾಂತಿಗಾಗಿ ಕೊಡ್ತಾ ಇದ್ದೀನಿ. ಸರಿ, ಒಪ್ಪಿದೆ. ದಾನ ತೆಗೆದುಕೊಳ್ಳುವ ಈ ಧೀರರು ಪ್ರತಿಯಾಗಿ ತಮಗೇನು ಕೊಡುವರು? ವರ್ತಕನೇ, ಈಗ ಆಶೀರ್ವದಿಸಲೇ ನಮಗೆ ನಮ್ಮ ದಾನ. ರಾಜಶೇಖರ, ನಾನು ಹೀಗೆ ಒಪ್ಪುವುದಿಲ್ಲ. ಕೇಳಿ ದಾನ ಪಡೆಯುವ ಈ ಶೂರರು ತಾವು ಮಾಡಿದ ಯಜ್ಞ ಯಾಗಾದಿ ಫಲಗಳನ್ನು ಒಂದು ತಕ್ಕಡಿಯಲ್ಲಿ ಒಂದು ತೂಕದ ಕಲ್ಲಾಗಿ ಮಡಗಬೇಕು. ನಂತರ ಈ ಒಂದನ್ನು ಮತ್ತೊಂದು ಕಡೆ ಸುರಿಯಬೇಕು. ಎರಡೂ ಕೂಡ ಸಮನಾಗಿ ತೂಗಿದರೆ ಅವರು ಮಾಡಿದ ಪುಣ್ಯದ ಫಲ ತಮ್ಮನ್ನು ಸೇರುವುದು, ಯಜ್ಞ ಯಾಗಾದಿ ಫಲ ತಮ್ಮನ್ನು ಸೇರುವುದು. ನಾನು ಹೀಗೆ ಒಪ್ಪುವುದಿಲ್ಲ. ತಿಳಿಯುವ ಮಾತು, ತಬ್ಬಲಿ ಮಾತು, ಕುಹಕರೆ. ಪಾಪೇ ನಿನಗೆ ಕಿ ಪರಿಶಪಥ, ಪಾಪೇ ನಿನಗೆ ಕಿ ಪರಿಶಪಥ. ತಾಪಸರಿಗೆ ಕೋಪ ಬರುವ ತೆರದಿ ಮಾಪೇ, ಶಾಪದಿಸಲಿಕ್ಕೆ ಶಾಪದ ಗುರಿಯಾಗುವೆ. ಪಾಪಮ್ಮನಕ್ಕೆ ನರಕಕ್ಕೆ ಬೀಳುವೆ. ಧೀರರು ಕೊಡುವ ದಾನಕ್ಕೆ ಅಡ್ಡಲಾಗಿ ಬಂದೇನು? ತು ಪಾತಕಿ ರೀಚ. ತಾಪಸರನಿಗಾಗಿ ಬರಿದಾಮ ಇದ್ದ ಸಂಗತಿಯನ್ನ ಬದ್ಧವಾಗಿ ಹೇಳಿದರೆ ಬುದ್ಧಿಗೊಂಡು ಸಾಯುವುದೇಕೆ ಬೋರ್ಗರವ ಜೋಯಿಸರೆ? ನಿಮ್ಮಲ್ಲಿ ಅಂತಹ ಶಕ್ತಿ ಇದ್ದರೆ, ಅಂತಹ ಸತ್ಯವಿದ್ದರೆ ಪಂಥವನ್ನು ಮಾಡಿರಿ. ಮಹಾರಾಜರೇ, ಈ ಶೆಟ್ಟಿಯ ಗರ್ವಮುರಿಯವು ಸಮಯವನ್ನು ಸಂಧಿಸಿತು. ಸತ್ಯಾಸತ್ಯತೆ ಕಂಡೇ ಹೋಗಲಿ. ನಮ್ಮ ಪಟ್ಟಣದಲ್ಲಿ ಸತ್ಯ ಎಂಬುದನ್ನು ಕಲ್ಲಾಗಿಟ್ಟು ತೂಗುವ ಧೀರರು ಇದ್ದಾರೆ. ಡಂಗೂರದ ಮೂಲಕ ಕರೆಯಿಸಿ ಪ್ರಭು. ಸತ್ಯ ಎಂಬ ತೂಕದ ಕಲ್ಲನ್ನು ತಕ್ಕಡಿಗಿಟ್ಟು ತೂಗುವ ಒಂದು ಬಂಗಾರ ಪಡೆಯಬಹುದು. ಯಾರಾದರೂ ಇದ್ದರೆ ಬರಬಹುದು. ಯಕ್ಷಣೆ ತುಂಬಿದರೆ ಸೂರ್ಯ ಪ್ರಾಪ್ತಿ. ದೇವಿ ಚಂದ್ರಹಾಸೆ, ದೇವಿ ಚಂದ್ರಹಾಸೆ, ರಾಜದೂತರು ಸಾರಿದನ್ನು ಕೇಳಿಸಿಕೊಂಡೆಯ. ಮರವನ್ನನ್ನು ಯಾರಿಗೆ ಬೇಕು? ಗಾಂಧರ್ವರು ಹೇಳಿದಂತೆ ನಾವೆಲ್ಲರೂ ಈ ದಿನ ಶೂಲಕ್ಕೀಡಾದರೂ ಸರಿ, ಈ ಸತ್ಯವ್ರತನ ಸತ್ಯವು ಸತ್ಯವಾಗಿದ್ದರೆ ಉಳಿಯಲಿ, ಇಲ್ಲದಿದ್ದರೆ ಕೊನೆಯಾಗಲಿ. ಕೈಯಿಲ್ಲದೆ, ಕಣ್ಣಿಲ್ಲದೆ, ನಾಲಿಗೆ ಇಲ್ಲದೆ ಈ ಜನ್ಮಗಳೇಕೆ? ಈ ಸತ್ಯವ್ರತನು ಸತ್ಯವಾಗಿದ್ದರೆ ಉಳಿಯಲಿ, ಇಲ್ಲದಿದ್ದರೆ ಕೊನೆಯಾಗಲಿ. ನಡೆಯಿರಿ, ಹೋಗೋಣ. ಇದೋ ಮಹಾರಾಜರೇ, ಶೆಟ್ಟರೇ, ನಿಮ್ಮ ಸತ್ಯವನ್ನು ಸೆಳೆಯುವ ಸತ್ಯವಂತರು ಬಂದರು. ನಿಮ್ಮ ಆಟೋಪ ನಡೆಯಲಿ. ಓಹೋ, ಮಹಾರಾಜರೇ, ಇವರು ಯಾರು ಗೊತ್ತಾ? ಹೇಳಿ ಶೆಟ್ಟರೆ. ತಾವು ಯತಿಗೆ ಅರ್ಧ ಗಂಟೆ ರಾಜ್ಯಭಾರವನ್ನು ಬಿಟ್ಟುಕೊಟ್ಟಂತ ಕಾಲದಲ್ಲಿ ನನ್ನ ಮಗುವಿನ ಒಡವೆಯನ್ನು ಕದ್ದು ಆ ಯತಿರಾಜನಿಂದ ಶಿಕ್ಷೆಗೆ ಗುರಿಯಾದವರು. ಮಹಾರಾಜ, ಇವರೂ ಸತ್ಯವಂತರಂತೆ. ಸರಿ, ನಡೆಯಲಿ. ತೂಗಿಸಿರಿ, ತಕ್ಕಡಿಯನ್ನು ತರಿಸಿ. ಇವರೇನು ಸಾಮಾನ್ಯ ಕಳ್ಳರಲ್ಲ. ನಡೆಯಲಿ ತೂಕ. ಸರ್ವರಿಗೂ ನನ್ನ ಶರಣು. ನನ್ನ ಅಂತ್ಯಕ್ಕೆ ನಾನು ಚಿಂತಿಸುವುದಿಲ್ಲ ಸ್ವಾಮಿ. ಹರಿಯ
ಮಹಾರಾಜ, ಇವರಲ್ಲಿ ಇಂದ್ರಜಾಲ ಮಹೇಂದ್ರಜಾಲವಿದೆ, ಎಚ್ಚರಿಕೆ. ಇದೆಲ್ಲ ಏಕೆ? ಪತಿವ್ರತೆಯ ಮಾಂಗಲ್ಯ ಬಿಟ್ಟರೆ ಇಂದ್ರಜಾಲವೇನು ಮಾಡುತ್ತೆ? ಹೌದೌದು, ಸರಿ ಆಗಲಿ. ಲಕ್ಷ್ಮಿ, ನಿನ್ನ ಮಾಂಗಲ್ಯವನ್ನು ತಂದು ಹೊನ್ನಿನ ಕಡೆ ಇಡು. ಕಶ್ಮಲೆ, ನಿನ್ನ ಪತಿಯು ಕಟ್ಟಿರುವ ಮಾಂಗಲ್ಯವು ಸತ್ಯವಾಗಿದ್ದರೆ ನೀನು ಒಂದು ತೂಕದ ಕಡೆ ಇಡು. ಸುಸಮಯ ತಕ್ಕಡಿನ ತೊಳೆದು ಇವರ ಸೊತ್ತನ್ನು ಈಗಲೇ ಮುರಿದು ಇವರನ್ನು ಸೂಲಕ್ಕೆ ಹಾಕಿ ಈಗಲೇ ಮಾಡುವೆನು. ಈ ನೀಚನಾದ ಸತ್ಯರತನೆ ನನ್ನಲ್ಲಿ ಸಾಧಿಸಿ ಸತ್ಯವನ್ನು ನಡೆಸುವೆಯ ಎಸೂ ನೋಡುವೆನು. ಅಬ್ಬಾ, ಇಂಥ ಸತ್ಯವಂತ ರಾಜ ದಂಪತಿಗಳನ್ನು ಸೋಲಿಸಲು ಅಸಾಧ್ಯವಾಗಿದೆ. ಈಗ ನಾನೇ ಸೋತು ಇವರಿಗೆ ತಕ್ಕ ವರಗಳನ್ನು ಕೊಡುವೆನು. ಏನಯ್ಯ ಸತ್ಯವ್ರತ ರಾಜ, ನಿನ್ನ ಸತೀ ಸುತರು ಕ್ಷೇಮವೇ? ರಾಜ್ಯವೆಲ್ಲ ಕುಶಲವೇ? ತಾವ್ಯಾರು ನನಗೆ ತಿಳಿಯನು ಸ್ವಾಮಿ. ನಾನ್ಯಾರು ಅರಿವಾಗಲಿಲ್ಲವೇ? ಅರಿವಾಗಲೂ ನಾನು ನರನಲ್ಲವೇ ಸ್ವಾಮಿ. ಎಲ್ಲ ಸತ್ಯವ್ರತ ರಾಜ, ಧರ್ಮಪೀಠದಲ್ಲಿ ಕುಳಿತು ಕರಗಡ್ಗಳಿಂದ ಝೂಕಳಿಸಿ ಆಶನೆಯ ಭಯ ನನಗಿಲ್ಲ, ನಿನಗೆ ಎಂದು ಹೇಳಿದೆಯಲ್ಲ, ಆತನೇ ನಾನು ತಿಳಿಯದೇನೋ ರಾಜ. ಹೊರಿವಾಯಿತು ತುಳೇಶ್ವರಿನಿ, ನನ್ನ ಸಕಲ ಆರೋಗ್ಯ ಭಾಗ್ಯವೂ ನಿನ್ನದಾಗಿರುವುದು. ನನ್ನದೇನಿರುವುದು ರವಿತನೆಯ, ನಿನ್ನ ಜ್ವಾಲೆಯಿಂದ ಏನೇನು ಕಷ್ಟವನ್ನು ಅನುಭವಿಸಬೇಕಾಗಿತ್ತು ಅದನ್ನೆಲ್ಲ ಅನುಭವಿಸುತ್ತಿರುವನು. ನೀನು ಆನಂದದಿಂದಿರುವೆಯಾ ರವಿತನೆಯ? ಸತ್ಯವ್ರತ ರಾಜ, ನಿನ್ನ ಕಷ್ಟವೇ ದೊಡ್ಡದನ್ನು ತಿಳಿಬೇಡ. ನಾನು ಆ ದೇವದಾನವರನ್ನು ಸಹ ಬಿಟ್ಟವನಲ್ಲ. ಆ ದೇವದಾನವನಿಗೆ ಕೊಟ್ಟಿರುವ ಕಷ್ಟಗಳನ್ನು ಸ್ವಲ್ಪ ಹೇಳುವನು ಕೇಳು. ಆ ಪರಶುವನಿಗೆ ಒದಗಿ ಅರ್ಧಗಳಿಗೆ ಗುಹೆಯಲ್ಲಿ ಅಡಗುವಂತೆ ಮಾಡಿದೆ. ಆ ವಿಕ್ರಮನಿಗೆ ಒದಗಿ ಕೈಕಾಲುಗಳನ್ನು ಕತ್ತರಿಸಿ ಅಮ್ಮಾನಿಲ್ಲದಂತೆ ಮಾಡಿದೆ. ಆ ಹರಿಶ್ಚಂದ್ರನಿಗೆ ಒದಗಿ ಹೆಂಡತಿಯನ್ನು ಕಳೆದುಕೊಂಡು ಕಾಡಿನಲ್ಲಿ ಸ್ಮಶಾನ ಕಾಯುವಂತೆ ಮಾಡಿದೆ. ಆ ಪಾಂಡವರಿಗೆ ಒದಗಿ ಜೂಜಿನಲ್ಲಿ ಸೋಲಿಸಿ ಸಕಲ ಐಶ್ವರ್ಯಾದಿನೆಲ್ಲ ಕಳೆದುಕೊಂಡು 12 ವರ್ಷ ವನವಾಸ ಪಡಿಸಿದೆ. ಆ ಶ್ರೀರಾಮನಿಗೆ ಒದಗಿ ಈ ಹೆಂಡತಿಯನ್ನು ಕಳೆದುಕೊಂಡು ಕಾಡಿನಲ್ಲಿ ಅಲೆದಾಡುವಂತೆ ಮಾಡಿದೆ. ಆ ರಾವಣನಿಗೆ ಒದಗಿ ಇಡೀ ಲಂಕೆಯನ್ನೇ ನಾಶಪಡಿಸಿದೆ. ಇನ್ನು ಅನೇಕರಿಗೆ ಕಷ್ಟಗಳನ್ನು ಕೊಟ್ಟಿದ್ದೇನೆ ಸತ್ಯವ್ರತ ರಾಜ. ನಿನ್ನ ದುಃಖ ಶಮನ ಮಾಡು. ನಿನ್ನ ದುಃಖ ಅತ್ಯಾಶಯವಾದ್ದು. ನಾನೆಷ್ಟು ಕಷ್ಟವನ್ನು ಕೊಟ್ಟರು ಅದನ್ನ ನಿಷ್ಠೆಯಿಂದ ಅನುಭವಿಸಿದೆ. ಈಗ ನನ್ನಿಷ್ಟದಂತೆ ನಾನು ವರಗಳನ್ನು ಕೊಡಬೇನು. ಕೇಳಯ್ಯ ಸತ್ಯವ್ರತ ರಾಜ, ಕಾಡಿನಲ್ಲಿ ದಂಪತಿಗಳನ್ನು ಅಗಲಿಸಿ ಮುದ್ರೆ ಉಂಗುರ ಮಾಯ ಮಾಡಿದವನು ನಾನೇ. ಇದೋ ತೆಗೆದುಕೋ. ಧನ್ಯನಾಗಲು ಪೂಜ್ಯರೇ. ಚಂದ್ರಾಸೆ ಬ್ರಾಹ್ಮಣ ವೇಷನಾಗಿ ಬಂದು ನಿನ್ನ ಮುತ್ತಿನ ಮೂಗುತ್ತಿಯನ್ನು ದಾನವಾಗಿ ಪಡೆದನಲ್ಲ ನಾನೇ. ಇದೋ ತೆಗೆದುಕೋ. ಶೂರಸೇನ ರಾಜ, ಪೂಜ್ಯರೇ, ನಿನ್ನ ತಂಗಿ ಭಾವನ ಗುರುತು ಕಂಡೆಯ? ಕಂಡನ ಪೂಜ್ಯರೇ. ನಿನಗೆ ಹರಿದ ಕರಚರಗಳೂ ಬರಲಿ. ಶ್ರೀಕಂಠನಾಣಿ ನಿನಗೆ ಕಣ್ಣುಗಳೂ ಬರಲಿ. ಧನ್ಯನಾಗಲು ಚಂದ್ರಾಸೆ, ನಿನ್ನ ನಾಲಿಗೆ ಸ್ವಚ್ಛವಾಗಲಿ. ಧನ್ಯನಾದೇನು ಪರಮಾತ್ಮ. ಮತ್ತು ಕಳೆದ ರಾಜ್ಯ ಸಂಪತ್ತು ಇತಿಷ್ಟೂ ಲಭಿಸಲಿ. ಮತ್ತು ಪ್ರತಿ ಶನಿವಾರ ಸ್ನಾನ ಮಾಡಿ ದೀಪ ಧೂಪಗಳಿಂದ ಯಾರು ನನ್ನನ್ನು ಧ್ಯಾನಿಸುತ್ತಾರೋ ಮತ್ತು ಯಾರು ನನ್ನನ್ನು ಪೂಜಿಸುತ್ತಾರೋ ಮತ್ತು ನನ್ನ ಕಥಾಭಾಗವನ್ನು ಯಾರು ಮಾಡಿಸುತ್ತಾರೋ, ಯಾರು ಮಾಡುತ್ತಾರೋ, ಯಾರು ಭಕ್ತಿಯಿಂದ ಕೇಳುತ್ತಾರೋ ಅಂತಹವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುತ್ತೇನೆ. ಇದು ಸತ್ಯ. ಇನ್ನು ನನಗೆ ವೇಳೆಯಾಯಿತು. ಮತ್ತೇನಾದರೂ ವರವನ್ನು ಬೇಕಾದರೆ ಕೇಳಿಕೋ ಸತ್ಯವ್ರತ ರಾಜ. ನಿನ್ನ ರಾಜ್ಯ ಸಂಪತ್ತು ಸಕಲ ಇಷ್ಟಾರ್ಥಗಳನ್ನು ಕೊಡುತ್ತೇನೆ. ಮತ್ತೇನಾದರೂ ವರವನ್ನು ಬೇಕಾದರೆ ಕೇಳಿಕೋ ಸತ್ಯವ್ರತ ರಾಜ. ನಮಗೆ ಕೊಟ್ಟಿರುವ ಕಷ್ಟವನ್ನು ಮಾನವರಿಗೆ ಕೊಡಬೇಡವೆಂದು ತಮ್ಮನ್ನು ಕೈಜೋಡಿಸಿ ಬೇಡಿಕೊಳ್ಳುತ್ತೇನೆ.
ಕತ್ತಿಯಾದವರು ದೇವ್ರು ಬಂದಾಗ ಕತ್ತಿಯಾದವರು ನಾವು ದೂರ ಇರೋದು. ತಂದೆ ಕೈ ಕೊಂದು ಕೈಯೇನೋ ನನ್ನ ಏರಿಸಿ ಮರದಾರಗೆ ಆರತಿ ಮಗನಿಗೆ ಮಗಳೊಡನೆ ಸರಿನಾಯಗೆ ಬಸಾಕ ಮರಸ ಸರಸಾಕ ಮರಸ ಆರತಿ ಮರಯ್ಯಗೆ ಜಯ ಮಂಗಳ ದೇವಾ ಜಯ ಶುಭ ಮಂಗಳ ದೇವಾ ಜಯ ಮಂಗಳ ದೇವಾ ಜಯ ಶುಭ ಮಂಗಳ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ಬಲಗವು ನೀನೆ ದೇವಾ ಜಯ ಜಯ ಮಂಗಳ ದೇವಾ ಜಯ ಶುಭ ಮಂಗಳ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ದೇವಾ ಬಂದವು ನೀನೆ ದೇವಾ ತಾಯಿಯು ನೀನೆ ದೇವಾ ಜಯ ಜಯ ಮಂಗಳ ದೇವಾ ಜಯ ಶುಭ ಮಂಗಳ ದೇವಾ ಸೂರ್ಯ ಕುಮಾರನ ದೇವಾ ಸೂರ್ಯ ಕುಮಾರನ ದೇವಾ ಸೂರ್ಯ ಕುಮಾರನ ದೇವಾ ಸೂರ್ಯ ಕುಮಾರನ ದೇವಾ ಆಚಾರ್ಯ ಗೋಕನ ದೇವಾ ಜಯ ಜಯ ಮಂಗಳ ದೇವಾ ಜಯ ಶುಭ ಮಂಗಳ ದೇವಾ ಜಯ ಜಯ ಮಂಗಳ ದೇವಾ ಜಯ ಶುಭ